ನಾಳೆಯಿಂದ ದುನಿಯಾ ದುಬಾರಿ ದುಬಾರಿ ದುಬಾರಿ. ಗ್ರಾಹಕರೇ ನಾಳೆಯಿಂದ ನಿಮ್ಮ ಜೇಬು ಗಟ್ಟಿಯಾಗಿರಲಿ. ಯಾಕಂದ್ರೆ ಹಾಲಿನ ದರ ಕೂಡ ನಾಳೆಯಿಂದ ಏರಿಕೆ ಆಗ್ತಾ ಇದೆ. ನಂದಿನಿ ಹಾಲು ಪ್ರತಿ ಲೀಟರ್ಗೆ ನಾಳೆಯಿಂದ 4 ರೂಪಾಯಿ ಹೆಚ್ಚಳ. ಏಪ್ರಿಲ್ 1ನೇ ತಾರೀಕಿನಿಂದ ಪರಿಷ್ಕೃತ ದರ ಜಾರಿಯಾಗುತ್ತೆ ಅಂತ ಹೇಳಲಾಗಿತ್ತು. ಅದರಂತೆ ನಾಳೆಯಿಂದ ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಳ. ನಂದಿನಿ ಮೊಸರು ಕೂಡ 4 ರೂಪಾಯಿ ಹೆಚ್ಚಳ. ನಾಳೆಯಿಂದಲೇ ರಾಜ್ಯದ ಗ್ರಾಹಕರಿಗೆ ಕರೆಂಟ್ ಶಾಕ್. ನೋಡಿ, 1 ಯೂನಿಟ್ಗೆ 36 ಪೈಸೆ ಹೆಚ್ಚಳ. ಮುದ್ರಾಂಕ ಶುಲ್ಕ 50ರಿಂದ 500 ರೂಪಾಯಿಗೆ ಏರಿಕೆಯಾಗುತ್ತೆ. ಅಫಿಡವಿಟ್ ಶುಲ್ಕ 20ರಿಂದ 100 ರೂಪಾಯಿಗೆ ಏರಿಕೆ. ಕಸಕ್ಕೆ ಸೆಸ್ ಸಂಗ್ರಹ ಮಾಡಲಿರುವ ರಾಜ್ಯ ಸರ್ಕಾರ ನಾಳೆಯಿಂದ ಟೋಲ್ ದರ ಕೂಡ ಹೆಚ್ಚಳ. ನಾಳೆಯಿಂದ ಪರಿಷ್ಕೃತ ದರ ಜಾರಿ ಮಾಡುತ್ತೆ ಪ್ರಾಧಿಕಾರ. 3ರಿಂದ 5% ಟೋಲ್ ದರ ಹೆಚ್ಚಳ ಆಗೋದು ಗ್ಯಾರಂಟಿ. ನೋಡಿ, ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿಗಳು ಇದೆಲ್ಲವೂ ಕೂಡ 66 ಟೋಲ್ಗಳಲ್ಲಿ ಟೋಲ್ನ ದರ ಹೆಚ್ಚಳ ಆಗತ್ತೆ. ನೋಡಿ, ಗ್ಯಾರಂಟಿ ಸರ್ಕಾರದ ಕೊಡುಗೆಗಳು ಇದೆಲ್ಲವೂ ಕೂಡ 5 ಗ್ಯಾರಂಟಿಗಳು ಗಟ್ಟಿ ಆಗ್ಬೇಕಲ್ವಾ. 5 ಗ್ಯಾರಂಟಿಗಳು ಇನ್ನೂ ಕೂಡ 3 ವರ್ಷ ಹಾಗೆ ಕಂಟಿನ್ಯೂ ಆಗ್ಬೇಕಲ್ಲ. ಹಾಗಾಗಿ ಜನರಿಗೆ ಗ್ಯಾರಂಟಿ ಬರೆ ಹಾಕ್ತಾ ಇರೋದು ರಾಜ್ಯ ಸರ್ಕಾರ. ನಾಳೆಯಿಂದ ಟೋಲ್ ದರ ಕೂಡ ಏರಿಕೆಯಾಗುತ್ತೆ. ಅದರ ಜೊತೆಗೆ 1 ಯೂನಿಟ್ಗೆ 36 ಪೈಸೆ ವಿದ್ಯುತ್ ದರ ಕೂಡ ಏರಿಕೆಯಾಗುತ್ತೆ. ಹಾಗೆ 1 ಲೀಟರ್ ಹಾಲಿಗೆ 4 ರೂಪಾಯಿ ಕೂಡ ಹೆಚ್ಚಳ. ಹಾಲು ಹಾಗೆ ಮೊಸರು. ರಾಜ್ಯ ಸರ್ಕಾರದ ದರ್ಬಾರ್ ವಿರೋಧಿಸಿ ಮತ್ತೊಂದು ಕಡೆ ಬಿಜೆಪಿ ಧರಣಿ. ಏಪ್ರಿಲ್ 2ನೇ ತಾರೀಕು 2ರಿಂದ 3 ದಿನ ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಧರಣಿ. ಬೆಲೆ ಏರಿಕೆಯನ್ನ ವಿರೋಧಿಸಿ ಬಿಜೆಪಿಯಿಂದ ಧರಣಿ. ಏಪ್ರಿಲ್ 2ರಿಂದ 3 ದಿನ ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಧರಣಿ. ಏಪ್ರಿಲ್ 5ನೇ ತಾರೀಕು ಜಿಲ್ಲಾವಾರು ಮಂಡಲವಾರು ಪ್ರತಿಭಟನೆ. ಏಪ್ರಿಲ್ 7ನೇ ತಾರೀಕು ಒಟ್ಟು 4 ಹಂತದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ. ನೋಡಿ, ಒಂದು ಕಡೆ ಪ್ರತಿಭಟನೆಯ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನೋಡಿ, ಬೆಲೆ ಏರಿಕೆ ಅಂತ ಹೇಳಿದ್ರೆ ಎಲ್ಲಾ ವಿಚಾರದಲ್ಲೂ ಈಗಾಗಲೇ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಏಪ್ರಿಲ್ 1ನೇ ತಾರೀಕಿಂದ ಪ್ರತಿ ಯೂನಿಟ್ಗೆ 36 ಪೈಸೆ ಈಗಾಗಲೇ ಜಾರಿ ಮಾಡಿದ್ದಾರೆ. ಹಾಲಿನ ದರ 3 ಬಾರಿ ಏರಿಕೆನ ಮಾಡಿದ್ದಾರೆ. ಆಗಸ್ಟ್ 1, 2023ರಲ್ಲಿ 3 ರೂಪಾಯಿ ಜಾಸ್ತಿ ಮಾಡಿದ್ರೆ, ಜೂನ್ 25, 20, 24ರಲ್ಲಿ 2 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ಮತ್ತೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪಾಪ ಬಡವರು ಇನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಚಿಕಿತ್ಸೆಗೋಸ್ಕರ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ. ಅಲ್ಲೂ ಕೂಡ ವೈದ್ಯಕೀಯ ವೆಚ್ಚ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ಗಮನಿಸಬೇಕು. ಹೊರರೋಗಿ ನೋಂದಣಿಗೋಸ್ಕರ ಹಿಂದೆ 10 ರೂಪಾಯಿ ಇದ್ರೆ ಅದನ್ನು 20 ರೂಪಾಯಿ ಏರಿಸಿದ್ದಾರೆ. ಮರಣೋತ್ತರ ಪ್ರಮಾಣ ಪತ್ರ 250 ರೂಪಾಯಿ ಇದ್ರೆ 300 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ವೈದ್ಯಕೀಯ ಪ್ರಮಾಣ ಪತ್ರ 250 ರೂಪಾಯಿ ಇದ್ರೆ ಅದನ್ನು 300 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ವೈದ್ಯಕೀಯ ಮಂಡಳಿ ಪ್ರಮಾಣ ಪತ್ರ 350 ರೂಪಾಯಿ ಇದ್ದದನ್ನು 500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ದಾಖಲಾತಿ ಶುಲ್ಕ ಜಾಸ್ತಿ ಮಾಡಿದ್ದಾರೆ. ಲ್ಯಾಬ್ ಪರೀಕ್ಷೆ ಶುಲ್ಕ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಜನಸಾಮಾನ್ಯರು, ಬಡವರು, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇವತ್ತೇನೋ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಅವ್ರಿಗೂ ಕೂಡ ಬರೆ ಎಳಿತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನೋಡಿ, ಬೆಲೆ ಏರಿಕೆ ಅಂತ ಹೇಳಿದ್ರೆ ಎಲ್ಲಾ ವಿಚಾರದಲ್ಲೂ ಈಗಾಗಲೇ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಏಪ್ರಿಲ್ 1ನೇ ತಾರೀಕಿಂದ ಪ್ರತಿ ಯೂನಿಟ್ಗೆ 36 ಪೈಸೆ ಈಗಾಗಲೇ ಜಾರಿ ಮಾಡಿದ್ದಾರೆ. ಹಾಲಿನ ದರ 3 ಬಾರಿ ಏರಿಕೆನ ಮಾಡಿದ್ದಾರೆ. ಆಗಸ್ಟ್ ನೋಡಿ, ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಅಲ್ಲ, 6 ಗ್ಯಾರಂಟಿ ಅಂತ ನಾವು ಹೇಳಬೇಕು. ಯಾಕಂದ್ರೆ ಬೆಲೆ ಏರಿಕೆಯೂ ಕೂಡ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಗ್ಯಾರಂಟಿ. ನಾಳೆಯಿಂದ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಹಾಲಿನ ದರ ಏರಿಕೆ, ವಿದ್ಯುತ್ ದರ ಏರಿಕೆ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಜೊತೆಗೆ ಮತ್ತೊಂದು ಗ್ಯಾರಂಟಿ ಸೇರ್ಪಡೆ, ಬೆಲೆ ಏರಿಕೆ ಗ್ಯಾರಂಟಿ. ಬೆಲೆ ಏರಿಕೆಯ ಬಿಸಿ ನಾಳೆಯಿಂದ ಮತ್ತಷ್ಟು ತಟ್ಟತ್ತೆ ರಾಜ್ಯದ ಜನರಿಗೆ. ಬೆಲೆ ಏರಿಕೆಯನ್ನ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿರೋದು. ಏಪ್ರಿಲ್ 2ನೇ ತಾರೀಕಿನಿಂದ ಪ್ರತಿಭಟನೆಯ ರೂಪುರೇಷೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಶಶಿಧರ್. ಪೂರ್ಣಿಮಾ, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಯಾವಾಗ ಏನು ಚುನಾವಣಾ ಸಂದರ್ಭದಲ್ಲಿ ಏನು ವೋಟ್ ಬ್ಯಾಂಕ್ಗಾಗಿ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತೋ, ಆ ಗ್ಯಾರಂಟಿಗಳ ಘೋಷಣೆ ಮಾಡಿ ಹತ್ತತ್ರ 2 ವರ್ಷ ಆಗ್ತಾ ಬಂತು. ಅವತ್ತಿಂದ ಸರ್ಕಾರ ಆರ್ಥಿಕವಾಗಿ ಸಾಕಷ್ಟು ಒಂದು ಹಿನ್ನಡೆಯನ್ನು ಕೂಡ ಸಾಧಿಕೊಂಡಿದೆ. ಹೀಗಾಗಿ
ಈ ಸರ್ಕಾರವನ್ನು ನಡೆಸಬೇಕಾದ್ರೆ ಏನು ಮಾಡಬೇಕು, ಜನಸಾಮಾನ್ಯರಿಂದನೂ ಕೂಡ ಅವನು ಎಲ್ಲ ಒಂದು ಕಡೆ ಉಸುಲಿಯನ್ನು ಮಾಡಬೇಕು. ಈಗ ಒಂದು ಕಡೆ ಫ್ರೀಯಾಗಿ ಕೊಡೋದು, ಮತ್ತೊಂದು ಕಡೆ ಉಸುಲಿ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇವಾಗ ನೇರವಾಗಿ ಮಾಡ್ತಿದೆ ಅಂತಲೂ ಕೂಡ ಹೇಳ್ಬೋದು. ಒಂದು ವೇಳೆ ಏನಾದರೂ ಇವರು ತೆರಿಗೆಯನ್ನು ಹೆಚ್ಚಳ ಮಾಡಿ ಎಲ್ಲವನ್ನು ಕೂಡ ಬೆಲೆ ಏರಿಕೆ ಮಾಡಿ ಹೆಚ್ಚಳ ಮಾಡಿ ಏನು ಸಾರ್ವಜನಿಕರಿಂದ ವಸೂಲಿ ಮಾಡಿಲ್ಲ ಅಂತಂದರೆ ತೆಲಂಗಾಣ ರಾಜ್ಯದಂತೆ ನಮ್ಮ ರಾಜ್ಯ ಆಗುವಂಥಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಹೀಗಾಗಿ ಹಂತವಾಗಿ ಬೆಲೆ ಏರಿಕೆಯನ್ನು ಮಾಡಿ ಗ್ಯಾರಂಟಿಗಳಿಗೆ ಹಣ ತುಂಬಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಮೊದಲನೇದಾಗಿ ಜನವರಿಯಲ್ಲಿ ಏನು KSRTC ಆಗಿರ್ಬೋದು, BMTC ಆಗಿರ್ಬೋದು, NWKSRT ಇರ್ಬೋದು, ಕಲ್ಯಾಣ ಕರ್ನಾಟಕ ಸಾರಿಗೆ ಆಗಿರ್ಬೋದು, ಈ ಎಲ್ಲ ಕೂಡ ದರವನ್ನು ಹೆಚ್ಚಳ ಮಾಡಿದ್ರು. ಈ ಕಡೆ ಮಹಿಳೆಯರಿಗೆ ಫ್ರೀಯಾಗಿ ಬಸ್ಸನ್ನು ಕೂಡ ಕೊಟ್ಟರು. ಹೀಗಾಗಿ ಏನು ಗಂಡಸರ ಹತ್ರ ತಗೊಂಡು ಈ ಮಹಿಳೆಯರಿಗೆ ಈ ರೀತಿಯಾಗಿ ಫ್ರೀಯಾಗಿ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕೇವಲ 50 ರೂಪಾಯಿ 100 ರೂಪಾಯಿಗೆಲ್ಲ ಬಾಂಡ್ ಪೇಪರ್ಗೆ ಸಿಗ್ತಾಯಿತ್ತು, 25 ರೂಪಾಯಿ ಕೂಡ ಸಿಗ್ತಾಯಿತ್ತು, ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಯಿತು. ಆದರೆ ಒಂದು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾದ್ರೆ, ಒಂದು ಬಾಂಡ್ ಪೇಪರ್ ತಗೋಬೇಕಾದ್ರೆ ಇವತ್ತು ಕನಿಷ್ಠ 500ರಿಂದ 1000 ರೂಪಾಯಿ ಕೊಡಲೇಬೇಕಾದಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯಕ್ಕೆ ನಿರ್ಮಾಣ ಆಗಿದೆ. ಮತ್ತು 200 ಯೂನಿಟ್ ಪ್ರತಿ ಮನೆಗೆ ಕೂಡ ಫ್ರೀಯಾಗಿ ಅಂತ ಹೇಳ್ಬಿಟ್ಟು ವಿದ್ಯುತ್ತನ್ನು ಕೊಡ್ತಾರೆ. ಈಗ ನಾಳೆಯಿಂದ ಪ್ರತಿ ಯೂನಿಟ್ ಮೇಲೆ 36 ರೂಪಾಯಿಯನ್ನು ಹೆಚ್ಚಳವನ್ನು ಕೂಡ ಮಾಡಿದ್ದಾರೆ. ಇನ್ನು ಕುಡಿಯೋ ನೀರು ಸುಮಾರು 4-5 ವರ್ಷದಿಂದ ನಾವು ಬೆಲೆ ಏರಿಕೆನೇ ಮಾಡಿಲ್ಲ. ಹೀಗಾಗಿ ಮಂಡಳಿಗೆ ನಡೆಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಜಲಮಂಡಳಿ ಕೂಡ ಈಗಾಗಲೇ ಪ್ರಸ್ತಾವನೆ ಕೂಡ ಸಲ್ಲಿಕೆಯಾಗಿದೆ. ಯಾವಾಗ ಬೇಕಾದರೂ ಕೂಡ ನಾಳೆಯಿಂದ ನೀರಿನ ದರ ಕೂಡ ಹೆಚ್ಚಳ ಆಗುತ್ತೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ KMPFಯಿಂದ ಈಗಾಗಲೇ ಹಾಲಿನ ದರ ಕೂಡ ಹೆಚ್ಚಳ ಮಾಡಲಾಗಿದೆ. ಇವತ್ತು ರಾತ್ರಿ 12 ಗಂಟೆ ನಂತರ ಎಲ್ಲೆಲ್ಲಿ ಹಾಲು ಮೊಸರು ಎಲ್ಲವರು ಬರುತ್ತೆ ಅವೆಲ್ಲವೂ ಕೂಡ ಹೊಸ ದರ ನಿಗದಿಯಾಗಿ ನಾಳೆಯಿಂದ ಕೂಡ 4 ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕಾಗಿದೆ. ಯಾವಾಗ ಎಲ್ಲ ರೀತಿಯಲ್ಲೂ ಕೂಡ ಬೆಲೆ ಏರಿಕೆಗಳಾಯಿತು ಆಗ ನಾವು ಏನು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಏನು ವಾಹನ ಮಾಲೀಕರು ಏನು ಉತ್ಪಾದನಾ ಮಾಲೀಕರು ಕೂಡ ಈಗ ದರ ಹೆಚ್ಚಳ ಕೂಡ ಮಾಡ್ಕೊಂಡಿದ್ದಾರೆ. ನಾಳೆಯಿಂದ ಏನಾದರೂ ಒಂದು ಏನು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಇನ್ನಿತರೆ ಗೂಡ್ಸ್ ವಾಹನ ಯಾವುದೇ ತಗೊಂಡ್ರು ಕೂಡ 20% ಎಕ್ಸ್ಟ್ರಾ ಕೊಟ್ಟು ತಗೋಬೇಕು. 1 ಲಕ್ಷ ರೂಪಾಯಿ ಬೈಕ್ ಇದ್ದರೆ ನಾಳೆಯಿಂದ 1,20,000 ರೂಪಾಯಿ ಕೊಟ್ಟು ಬೈಕ್ ತಗೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ. ಹೀಗಾಗಿ ಏನು BJP ಮೊದಲಿಂದಲೂ ಕೂಡ ಏನು ಗ್ಯಾರಂಟಿಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇತ್ತು. ಆದರೆ ಬೆಲೆ ಏರಿಕೆ ವಿಚಾರದಲ್ಲಿ ತಡವಾಗಿ ಎಚ್ಚೆತ್ತುಕೊಂಡಿದೆ. ಹೀಗಾಗಿ ಇನ್ಮುಂದೆ ಯಾವ ರೀತಿಯಾಗಿ BJP ಅವರು ಹೋರಾಟವನ್ನು ಮಾಡ್ತಾರೆ, ರಾಜ್ಯ ಸರ್ಕಾರ ಯಾವಾಗ ಅದನ್ನು ಸಮರ್ಥನೆಯನ್ನು ಕೂಡ ಮಾಡ್ಕೊಳುತ್ತಾ. ಯಾಕಂದರೆ ಮೆಟ್ರೋ ದರ ಹೆಚ್ಚಳ ಮಾಡಿದ್ರಲ್ಲ ಆಗ ಸರಿಯಾಗಿ ಯಾರು ಕೂಡ ಹೋರಾಟವನ್ನು ಕೂಡ ಮಾಡಿಲ್ಲ. ಅದು ಅವೈಜ್ಞಾನಿಕವಾಗಿ ಕೇವಲ 100ರಿಂದ 120, 130% ಹೆಚ್ಚಳವಾಗಿ ಮೆಟ್ರೋ ದರವನ್ನು ಕೂಡ ಹೆಚ್ಚಳವನ್ನು ಮಾಡಿದ್ರು. ಆವಾಗಲೇ ಏನಾದರೂ BJP ಅವರು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಸರಿಯಾದಂಥ ಒಂದು ಬಿಸಿ ಮುಡಿಸ್ಬೋದಾಯಿತು, ಜನಸಾಮಾನ್ಯರಿಂದ ವಸೂಲಿ ಮಾಡ್ತಾ ಇರೋದಕ್ಕೆ ಕಡಿವಾಣ ಹಾಕ್ಬೋದಾಯಿತು. ಆದರೆ BJP ಈಗ ತಡವಾಗಿ ಎಚ್ಚೆತ್ತುಕೊಂಡಿದೆ. ಹಾಗಾಗಿ ಯಾವ ರೀತಿಯಾಗಿ ಇವರ ಹೋರಾಟ ಇರುತ್ತೆ, ಇಲ್ಲ ರಾಜ್ಯ ಸರ್ಕಾರ ಇಲ್ಲ ನಾವು ಗ್ಯಾರಂಟಿಗಳನ್ನು ಕೊಟ್ಟೇ ಕೊಡ್ತೇವೆ, ಜನರಿಂದ ವಸೂಲಿ ಮಾಡೇ ಮಾಡ್ತೀವಿ ಅಂತ ಏನಾದರೂ ಇವರು ಮಂಡತನವನ್ನು ತೋರಿಸಿದ್ರೆ ಇವರು ಏನು ಮಾಡೋದಕ್ಕಾಗೋದಿಲ್ಲ. ಜನರು ಕೂಡ ಅಷ್ಟೇ ಎಲ್ಲ ಓಟ್ ಕೊಟ್ಟಿದ್ದಾಗಿದೆ. ಇನ್ನೇನು ಇದ್ರೂ ಕೂಡ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕಾದ್ರೆ 2028 ಕೂಡ ಕಾಯಬೇಕು. ಹೀಗಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಬೇಕಾದಂಥವ್ರು ನಮ್ಮ ರಾಜ್ಯ ಸರ್ಕಾರವನ್ನು ಅದೇ ತೆಗೆದುಕೊಂಡು ಪಕ್ಕದಲ್ಲಿರುವಂಥ ತೆಲಂಗಾಣವನ್ನು ಉದಾಹರಣೆ ತೆಗೆದುಕೊಂಡು ಮುಂದಿನ ಬರುವಂಥ ರಾಜಕೀಯ ಪಕ್ಷದವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರೆ ಆರ್ಥಿಕವಾಗಿ ಕೂಡ ಒಳ್ಳೆಯದು ಅಂತ ಕೂಡ ಹೇಳ್ಬೋದು. ಪೂರ್ಣಿಮಾ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.